ಇದು ಚಿಕನ್ ತಿನ್ನುವವರು ನೋಡಲೇಬೇಕಾಗಿರುವಂತಹ ಸ್ಟೋರಿ. ಈ ಒಂದು ಅಂಗಡಿಯಲ್ಲಿ ಚಿಕನ್ ತಗೊಂಡ್ರೆ ಹುಳಗಳು ಕೂಡ ಫ್ರೀ ನಿಮಗೆ. ಚಿಕನ್ ಅಂಗಡಿಯ ಮಾಂಸದಲ್ಲಿ ಕಂಡು ಬಂದಿದೆ ಹುಳಗಳು. ಚಿಕನ್ ತಿನ್ನೋರು ನೋಡಲೇಬೇಕಾದಂತಹ ಸ್ಟೋರಿ ಇದು. ಯಾಕೆಂದ್ರೆ ನೀವು ಮಾಂಸವನ್ನ ಖರೀದಿ ಮಾಡಿದ್ರೆ ಹುಳಗಳು ಕೂಡ ಫ್ರೀ ಆಗಿ ಸಿಗುತ್ತೆ. ಚಿಕನ್ ತಗೊಂಡ್ರೆ ಹುಳ ಫ್ರೀ. ಅಲ್ ಹರೀಫ್ ಅನ್ನುವಂತಹ ಚಿಕನ್ ಅಂಗಡಿಯಲ್ಲಿ ಹುಳು ಪತ್ತೆಯಾಗಿದೆ ನೋಡಿ. ಚಿಕನ್ ನಲ್ಲಿ ಹುಳಗಳು ಪತ್ತೆಯಾಗಿದೆ. ಶಿವಮೊಗ್ಗದ NT ರಸ್ತೆಯಲ್ಲಿ ಇರುವಂತಹ ಚಿಕನ್ ಅಂಗಡಿ ಇದು. ಚಿಕನ್ ನಲ್ಲಿ ಹುಳಗಳು ಕಂಡು ಶಾಕ್ ಆಗಿರುವಂಥದ್ದು ಗ್ರಾಹಕರು. ಅಂಗಡಿಯವರಿಗೆ ತರಾಟಿಗೆ ತೆಗೆದುಕೊಂಡಿದ್ದಾರೆ ಗ್ರಾಹಕರು. ಇಂಥದ್ದೇನ್ರಿ ಕೊಡೋದು ನೀವು ಚಿಕನ್ನ? ಫಾರೂಕ್ ಎಂಬುವರು ಚಿಕನ್ ತರಲು ಅಂಗಡಿಗೆ ಅಂತ ಹೇಳಿ ಹೋಗಿರ್ತಾರೆ. ಚಿಕನ್ ಖರೀದಿಸಿದಂತಹ ಬಳಿಕವಾಗಿ ಮಾಂಸದಲ್ಲಿ ನೋಡ್ತಾರೆ ಅವರು ಹುಳಗಳ ಪತ್ತೆಯಾಗಿದೆ. ಈ ಸಂಬಂಧವಾಗಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರೆ ಅವರು. ಏನ್ರಿ ನೀವು ಚಿಕನ್ ಕೊಡಿ ಅಂತಂದ್ರೆ ಹುಳಗಳನ್ನು ಕೊಡ್ತೀರಲ್ರಿ ನೀವು ಅಂತ ಹೇಳಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಈಗಾಗಲೇ 108 ಕಾಯಿಲೆಗಳಿಂದಾಗಿ ಜನ ಬಳಲ್ತಾ ಇದ್ದಾರೆ. ಹೊರಗಡೆ ಫುಡ್ ತಿನ್ಬೇಕಾ ಬೇಡವಾ, ಯಾವ ಆಹಾರ ಸರಿ ಇದೆ ಇಲ್ಲ ಅನ್ನುವಂಥ ಗೊಂದಲದಲ್ಲೇ ಜನ ಇದ್ದಾರೆ. ಇದನ್ನು ತಿನ್ನಬೇಕಾ ಬೇಡವಾ, ಎಲ್ಲದರಲ್ಲೂ ಕೂಡ ಈಗಾಗಲೇ ಕೆಮಿಕಲ್ ಅಂತ ಹೇಳಿ ಒಂದು ವಿಚಾರ, ಜೊತೆಗೆ ಯಾವುದೂ ಕೂಡ ಸರಿಗಿಲ್ಲ, ಉನ್ನತ ಗುಣಮಟ್ಟ ಯಾವುದಲ್ಲೂ ಇಲ್ಲ ಅನ್ನುವಂಥ ವಿಚಾರವಾಗಿ ಆಗ್ಬಿಟ್ಟಿದೆ. ಆಹಾರದ ಗುಣಮಟ್ಟವೇ ಇಲ್ಲ ಅನ್ನುವಂಥ ರೀತಿಯಾಗಿ ಆಗಿರುವಂತಹ ಕಾಲದಲ್ಲಿ ಈಗ ಯಾವ್ದು ತಿನ್ನಬೇಕು ಬೇಡವಾ ಅನ್ನುವಂಥ ಪರಿಸ್ಥಿತಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ನೋಡಿ, ಚಿಕನ್ ತಗೊಂಡ್ರೆ ಹುಳಗಳು ಕೂಡ ಫ್ರೀ ಅನ್ನುವಂಥ ಆಗ್ಬಿಟ್ಟಿದೆ. ಚಿಕನ್ ಅಂಗಡಿಯ ಮಾಂಸದಲ್ಲಿ ಕಂಡು ಬಂದಿರುವಂಥದ್ದು ನೋಡಿ, ಹುಳಗಳನ್ನು ಗಮನಿಸ್ತಾ ಇದೆ. ಅಲ್ ಹರೀಫ್ ಅನ್ನುವಂಥ ಚಿಕನ್ ಅಂಗಡಿಯಲ್ಲಿ ಈ ಒಂದು ಹುಳು ಪತ್ತೆ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೋಹನ್ ಕೃಷ್ಣ. ಮೋಹನ್ ಕೃಷ್ಣ, ಎಲ್ಲಾಗಿರುವಂತಹ ಘಟನೆ ಇದು, ಜೊತೆಗೆ ಹಿಂಗೆ ಗೊತ್ತಾಯಿತು ಅವರಿಗೆ. ಈಗ ಮೊದಲೇ ನಾವು ಏನೋ ತೊಗೊಳಕ್ಕೂ ಕೂಡ ಭಯ ಪಡ್ತೀವಿ, ಹೊರಗಡೆ ಏನೇ ಖರೀದಿ ಮಾಡಿ ತಿನ್ಲಿಕ್ಕೂ ಕೂಡ ಭಯ. ಈಗಾಗಲೇ 108 ವೈರಸ್ಗಳು, ಹಬ್ಬ ಕಾಯಿಲೆಗಳು, ಅದರ ಮಧ್ಯೆ ಏನಿದು ಹುಳಗಳು ಅಂತ ಹೇಳಿ, ಜೊತೆಗೆ ಏನಿದೆ ಅಪ್ಡೇಟ್ಸ್ ಇದ್ರ ಬಗ್ಗೆ? ಇಲ್ಲಿ ಫಾರೂಕ್ ಎಂಬುವರು ಚಿಕನ್ ತರಲ್ ಅಂತ ಹೇಳಿ ಅಂಗಡಿಗೆ ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ಚಿಕನ್ ಖರೀದಿಸಿದ ಬಳಿಕ ಈ ಮಾಂಸದಲ್ಲಿ ಹುಳಗಳನ್ನ ಪತ್ತೆಯಾಗಿರುವಂತದ್ದು ಕಂಡು ಬಂದಿರುವಂತದ್ದು. ಸ್ಥಳದಲ್ಲಿ ಏನು ಅಂಗಡಿ ಆತನ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಆಹಾರ ಸುರಕ್ಷತಾ ಇಲಾಖೆಯವರು ತಕ್ಷಣ ಈ ಒಂದು ಅಂಗಡಿ ಏನು ಅಲ್ ಹರೀಫ್ ಅಂತ ಹೇಳಿ ಚಿಕನ್ ಅಂಗಡಿ ಇದೆ, ಈ ಒಂದು ಹುಳಗಳು ಸಿಕ್ಕಿದೆ, ಈ ಒಂದು ತಕ್ಷಣವೇ ಈ ಅಂಗಡಿ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಒಂದು ಒತ್ತಾಯ ಕೂಡ ಮಾಡಿರುವಂತದ್ದು. ವ್ಯಾಪಾರಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಮಾಂಸದ ಅಂಗಡಿಗೆ ತರಾಟೆಗೆ ತೆಗೆದುಕೊಂಡಂತಹ ಗ್ರಾಹಕರು ಇಲ್ಲಿ ಅವನಿಗೆ ಏನು ಹುಳಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ಫ್ರೀಜರ್ ನಲ್ಲಿ ಇಟ್ಟು ಕೊಡುವಂತದ್ದು ಮತ್ತು ಒಂದ್ ಕಡೆ, ಮತ್ತೊಂದೆಡೆ ಫ್ರೀಜರ್ ನಲ್ಲಿ ಹಲವಾರು ದಿನಗಳಿಂದ ಇಟ್ಟು ಬಳಿಕ ಮಾರಾಟ ಮಾಡುವಂತದ್ದು ಎಷ್ಟು ಸರಿ ಎಂಬಂತ ಪ್ರಶ್ನೆ ಈಗ ಅಲ್ಲಿ ಗ್ರಾಹಕರು ಮಾಡ್ತಾ ಇರುವಂತದ್ದು. ಶಿವಮೊಗ್ಗ ಒಟ್ಟಾರೆ ಏನು ಶಿವಮೊಗ್ಗದ NT ರಸ್ತೆಯಲ್ಲಿರುವಂತಹ ಇಲ್ಲಿ ಅಲ್ ಹರೀಫ್ ಅಂಗಡಿ ಏನು ಚಿಕನ್ ಮಾಂಸದ ಅಂಗಡಿ ಇದೆ, ಅದು ತಕ್ಷಣವೇ ಮುಚ್ಚಬೇಕಂತ ಹೇಳಿ ಸ್ಥಳೀಯರು ಆಗ್ರಹ ಮಾಡ್ತಿರೋಂಥದ್ದು. ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.